ಕೇವಲ 3 ತಿಂಗಳಿಗೆ ಸರ್ಕಾರ ಉಲ್ಟಾ ಹೊಡಿತಾ ಆ ಒಂದು ವಿಚಾರದಲ್ಲಿ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಕಿರಿಕನ್ನ ಕೂಡ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಘೋಷಣೆ ಮಾಡ್ತಾರೆ, ಡಿಸೆಂಬರ್ನಲ್ಲಿ ವಾಪಸ್ ಪಡೆದುಕೊಳ್ತಾರೆ. ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಜೀವ ವೈವಿಧ್ಯ ತಾಣದ ವಿಚಾರವಾಗಿ ನಾವು ಮಾತಾಡ್ತಾ ಇರೋದು. ಪಾರಂಪರಿಕ ತಾಣ ಆದೇಶ ಏಕಾಏಕಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದೇಶ ವಾಪಸ್ ಪಡಿತಾ ಇದ್ದಂತೆ ಜೆಸಿಬಿಗಳು ಅಖಾಡಕ್ಕಿಳಿದಿವೆ. ಆರಾಮಾಗಿ ಮಾಡ್ಕೊಳ್ಳಿ ವಿತೌಟ್ ಪರ್ಮಿಷನ್. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ಒಂದು ಕಂಟೋನ್ಮೆಂಟ್ ಕಾಲೋನಿಯ ಜಾಗ ಏನಿದೆ ಇದನ್ನು ನಿಗದಿ ಮಾಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮರಗಳಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ಪರಿಸರವಾದಿಗಳು ಅನೇಕ ಹೋರಾಟವನ್ನು ನಡೆಸ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಜಾಗದಲ್ಲಿ ಹೋರಾಟವನ್ನು ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ಜಾಗದಲ್ಲಿ ಏನು ಜೀವ ವೈವಿಧ್ಯ ಕೇಂದ್ರವನ್ನು ಅಂತ ಹೇಳಿದರೆ ಮರಗಳನ್ನು ಸಂರಕ್ಷಿಸಿ ವಿವಿಧ ಬಗೆಯ ಮರಗಳಿರುವಂತಹ ಈ ಜಾಗವನ್ನು ರಕ್ಷಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡುತ್ತೆ. ಆದರೆ ಇದೀಗ ಏಕಾಏಕಿಯಾಗಿ ಆ ಒಂದು ಆದೇಶ ಏನಿತ್ತು ಆ ಆದೇಶವನ್ನು ಸಡನ್ ಆಗಿ ರದ್ದು ಮಾಡುತ್ತೆ. ಯಾವುದೇ ಕಾರಣಗಳನ್ನು ನೀಡದೆ ಆ ಒಂದು ಆದೇಶ ಏನಿತ್ತು ಇಲ್ಲಿ ಒಂದು ಜೀವ ವೈವಿಧ್ಯ ಕೇಂದ್ರ ಮತ್ತು ಪಾರ್ಕ್ ನಿರ್ಮಾಣ ಮಾಡುವಂಥ ಆದೇಶ ಏನಿತ್ತು ಆ ಒಂದು ಆದೇಶವನ್ನು ರದ್ದು ಮಾಡುತ್ತೆ. ಆ ಆದೇಶ ಡಿಸೆಂಬರ್ 6ರಂದು ರದ್ದಾದ ಬೆನ್ನಲ್ಲೇ ಇದೀಗ ಈ ಒಂದು ಜಾಗದಲ್ಲಿ ಕಾಮಗಾರಿ ಆರಂಭ ಆಗಿರುವಂಥದ್ದು. ಒಂದಿಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಕೆಲಸವನ್ನು ಶುರು ಮಾಡಿರುವಂಥದ್ದು. 2 ಜೆಸಿಬಿಗಳ ಮೂಲಕ ಕೆಲಸವನ್ನು ಆರಂಭ ಮಾಡ್ತಾರೆ. ಕೆಲಸವನ್ನು ಆರಂಭ ಮಾಡಿ ಒಂದಿಷ್ಟು ಸ್ವಚ್ಛತಾ ಕೆಲಸ ಅಂತ ಹೇಳಿ ಸ್ವಚ್ಛತೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಜಾಗವನ್ನು ಸ್ವಚ್ಛತೆ ಮಾಡುವಂತಹ ಬರದಲ್ಲಿ ಒಂದಿಷ್ಟು ಮರಗಳಿಗೆ ಕೂಡ ಈಗಾಗಲೇ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ, ಗಾಯಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಜಾಗ ರೈಲ್ವೆ ಇಲಾಖೆದಾಗಿರೋದ್ರಿಂದ ಆ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡು ಆ ಒಂದು ಜಾಗವನ್ನು ಕ್ಲೀನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕಾಮಗಾರಿಗೆ ಈಗಾಗಲೇ ಪರಿಸರವಾದಿಗಳಿಂದ ವಿರೋಧ ಕೂಡ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇರುವಂಥ ಈ ಒಂದು ಕಾಮಗಾರಿ ಏನಿದೆ ಈ ಒಂದು ಕಾಮಗಾರಿಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ಮರಗಳು ಸಾಯ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ಒಂದು ಮನದಟ್ಟನ ಮಾಡ್ಕೊಂಡಿದ್ರು, ಸರ್ಕಾರದ ಮೊರೆ ಹೋಗಿದ್ರು. ಇದೀಗ ಈ ರೀತಿಯಾದಂಥ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಪರಿಸರವಾದಿಗಳು ಮತ್ತಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಬೇಕು, ಯಾವುದೇ ರೀತಿಯಾದಂಥ ಸ್ವಚ್ಛತೆ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾಏಕಿಯಾಗಿ ಬಂದು ಜೆಸಿಬಿ ಸಮೇತ ಬಂದು ಮರಗಳಿಗೆ ಗಾಯ ಮಾಡೋದು ಬೇಡ, ಸ್ವಚ್ಛತೆಯನ್ನು ಮಾಡಿ ಅಂತ ಹೇಳಿ ಪರಿಸರವಾದಿಗಳ ವಾದ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಅದೇ ನಾನು ಅವ್ರ ಕಂಪ್ಲೇಂಟ್ ಮಾಡಿದ್ರು ವಿತ್ ಪರ್ಮಿಷನ್ ಬರ್ತೀರಾ ಬರಲ್ಲ ಸರ್. ಅವ್ನ ಕಂಪ್ಲೇಂಟ್ಗೆ ಈಗ ಚೆಕ್ ಮಾಡಕ್ ಬಂದಿರೋದು ಸರ್. ಕಂಪ್ಲೇಂಟ್ ತೋರಿಸಿ ಸರ್. ಸರ್ ಫೋನ್ ಮಾಡಿ ಕಂಪ್ಲೇಂಟ್ ತೋರಿಸಿ ಸರ್. ಸರ್ ಫೋನ್ ಮಾಡಿ ವಾಯ್ಸ್ ರೆಕಾರ್ಡ್ ತೋರಿಸಿ ಸರ್. ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಂಗಿಲ್ಲ ಸರ್, ಅದು ಹೈಕೋರ್ಟ್ ರೂಲ್ಸ್ ಇದೆ ಸರ್. ಮತ್ತೆ ಹೆಂಗ್ ಸರ್ ನೀವು ಹೈಕೋರ್ಟ್ ರೂಲ್ಸ್ ಇದೆ ವಿತೌಟ್ ಎನಿ ನೀವು ಸರ್ ವಿತೌಟ್ ಎನಿ ಪರ್ಮಿಷನ್ ಯು ಕಾಂಟ್ ಎಂಟರ್ ದ ಪ್ರಿಮೈಸಸ್. ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಅದು ನಿಮ್ಗೆ ಗೊತ್ತಲ್ವಾ ಸರ್? ನಿಮ್ಗೆ ಗೊತ್ತು ಸರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನೀವೇ ಇದು ಮಾಡಬೇಡಿ ಸರ್. ಒಂದು ನಿಮಿಷ, ನಾನು ರೈಲ್ವೆ ಸ್ಟಾಫೇ, ನಾನು ಇರೋದು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿ ಸರ್. ನಾನು ರೈಲ್ವೆ ಸ್ಟಾಫೇ. ಗೊತ್ತು ಈ ಜಾಗದಲ್ಲಿ ಏನೆಲ್ಲ ಆಗಿದೆ ಅಂತ. ಇದರಲ್ಲಿ ಏನಾಗಿದ್ರೆ ಏನಿದ್ರಿ ನಾವು ಏನಾದ್ರು ತಪ್ಪು ಕೆಲಸ ಮಾಡ್ತಾ ಇದ್ದೀವಿ. ಅದೆಲ್ಲ ತಪ್ಪು ಕೆಲಸ ಇಲ್ಲ, ಇಲ್ಲಿ ಏನಾಗಿದೆ ನೀವು ಹೇಳಿ. ಪರ್ಮಿಷನ್ ಇಲ್ಲದ್ರೆ ಎಲ್ಲರೂ ನುಗ್ಬಿಡ್ತೀರಾ ಸರ್? ಅದೇ ನಾನು ಅವ್ರ ಕಂಪ್ಲೇಂಟ್ ಕೇವಲ 3 ತಿಂಗಳಿಗೆ ಸರ್ಕಾರ ಉಲ್ಟಾ ಹೊಡಿತಾ ಆ ಒಂದು ವಿಚಾರದಲ್ಲಿ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಕಿರಿಕನ್ನ ಕೂಡ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಘೋಷಣೆ ಮಾಡ್ತಾರೆ, ಡಿಸೆಂಬರ್ನಲ್ಲಿ ವಾಪಸ್ ಪಡೆದುಕೊಳ್ತಾರೆ. ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಜೀವ ವೈವಿಧ್ಯ ತಾಣದ ವಿಚಾರವಾಗಿ ನಾವು ಮಾತಾಡ್ತಾ ಇರೋದು. ಪಾರಂಪರಿಕ ತಾಣ ಆದೇಶ ಏಕಾಏಕಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದೇಶ ವಾಪಸ್ ಪಡಿತಾ ಇದ್ದಂತೆ ಜೆಸಿಬಿಗಳು ಅಖಾಡಕ್ಕಿಳಿದಿವೆ. ಆರಾಮಾಗಿ ಮಾಡ್ಕೊಳ್ಳಿ ವಿತೌಟ್ ಪರ್ಮಿಷನ್. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ಒಂದು ಕಂಟೋನ್ಮೆಂಟ್ ಕಾಲೋನಿಯ ಜಾಗ ಏನಿದೆ ಇದನ್ನು ನಿಗದಿ ಮಾಡಲಾಗುತ್ತೆ. ಈ ಒಂದು ಜಾಗದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮರಗಳಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ಪರಿಸರವಾದಿಗಳು ಅನೇಕ ಹೋರಾಟವನ್ನು ನಡೆಸ್ತಾರೆ. ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಜಾಗದಲ್ಲಿ ಹೋರಾಟವನ್ನು ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಈ ಒಂದು ಜಾಗದಲ್ಲಿ ಏನು
ಜೀವ ವೈವಿಧ್ಯ ಕೇಂದ್ರವನ್ನ ಅಂತ ಹೇಳಿದ್ರೆ ಮರಗಳನ್ನ ಸಂರಕ್ಷಿಸಿ ವಿವಿಧ ಬಗೆಯ ಮರಗಳಿರುವಂತಹ ಈ ಜಾಗವನ್ನ ರಕ್ಷಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡುತ್ತೆ. ಆದರೆ ಇದೀಗ ಏಕಾಏಕಿಯಾಗಿ ಆ ಒಂದು ಆದೇಶ ಏನಿತ್ತು ಆ ಆದೇಶವನ್ನ ಸಡನ್ ಆಗಿ ರದ್ದು ಮಾಡುತ್ತೆ. ಯಾವುದೇ ಕಾರಣಗಳನ್ನ ನೀಡದೆ ಆ ಒಂದು ಆದೇಶ ಏನಿತ್ತು ಇಲ್ಲಿ ಒಂದು ಜೀವ ವೈವಿಧ್ಯ ಕೇಂದ್ರ ಮತ್ತೆ ಪಾರ್ಕ್ ನಿರ್ಮಾಣ ಮಾಡುವಂತಹ ಆದೇಶ ಏನಿತ್ತು ಆ ಒಂದು ಆದೇಶವನ್ನ ರದ್ದು ಮಾಡುತ್ತೆ. ಆ ಆದೇಶ ಡಿಸೆಂಬರ್ 6ರಂದು ರದ್ದಾದ ಬೆನ್ನಲ್ಲೇ ಇದೀಗ ಈ ಒಂದು ಜಾಗದಲ್ಲಿ ಕಾಮಗಾರಿ ಆರಂಭ ಆಗಿರುವಂಥದ್ದು. ಒಂದಿಷ್ಟು ಸಿಬ್ಬಂದಿಗಳು ಬಂದು ಇಲ್ಲಿ ಕೆಲಸವನ್ನ ಶುರು ಮಾಡಿರುವಂಥದ್ದು. 2 JCBಗಳ ಮೂಲಕ ಕೆಲಸವನ್ನ ಆರಂಭ ಮಾಡ್ತಾರೆ. ಕೆಲಸವನ್ನ ಆರಂಭ ಮಾಡಿ ಒಂದಿಷ್ಟು ಸ್ವಚ್ಛತಾ ಕೆಲಸ ಅಂತ ಹೇಳಿ ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಜಾಗವನ್ನ ಸ್ವಚ್ಛತೆ ಮಾಡುವಂತಹ ಬರದಲ್ಲಿ ಒಂದಿಷ್ಟು ಮರಗಳಿಗೆ ಕೂಡ ಈಗಾಗಲೇ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ, ಗಾಯಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಜಾಗ ರೈಲ್ವೆ ಇಲಾಖೆದಾಗಿರೋದ್ರಿಂದ ಆ ಒಂದು ಅಧಿಕಾರವನ್ನ ಉಪಯೋಗಿಸಿಕೊಂಡು ಆ ಒಂದು ಜಾಗವನ್ನ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕಾಮಗಾರಿಗೆ ಈಗಾಗಲೇ ಪರಿಸರವಾದಿಗಳಿಂದ ವಿರೋಧ ಕೂಡ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಕಾಮಗಾರಿ ಏನಿದೆ ಈ ಒಂದು ಕಾಮಗಾರಿಯಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೀಗಾಗಿ ಮರಗಳು ಸಾಯ್ತಾ ಇದೆ ಅಂತ ಹೇಳಿ ಪರಿಸರವಾದಿಗಳು ಒಂದು ಮನದಟ್ಟನ ಮಾಡ್ಕೊಂಡಿದ್ರು, ಸರ್ಕಾರದ ಮೊರೆ ಹೋಗಿದ್ರು. ಇದೀಗ ಈ ರೀತಿಯಾದಂತಹ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಒಂದಿಷ್ಟು ಪರಿಸರವಾದಿಗಳು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಮಾಡದೇ ಇದ್ರೂ ಪರವಾಗಿಲ್ಲ, ಏಕಾಏಕಿಯಾಗಿ ಬಂದು JCB ಸಮೇತ ಬಂದು ಮರಗಳಿಗೆ ಗಾಯ ಮಾಡೋದು ಬೇಡ, ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ಪರಿಸರವಾದಿಗಳ ವಾದ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ಅದೇ ನಾನು ಅವ್ರ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರು ವಿತ್ ಪರ್ಮಿಷನ್ ಬರ್ತೀರಾ ಬರಲ್ಲ ಸರ್. ಅವ್ನ ಕಂಪ್ಲೇಂಟ್ಗೆ ಈಗ ಚೆಕ್ ಮಾಡಕ್ ಬಂದಿರೋದು ಸರ್. ಕಂಪ್ಲೇಂಟ್ ತೋರಿಸಿ ಸರ್. ಸರ್ ಫೋನ್ ಮಾಡಿ ಕಂಪ್ಲೇಂಟ್ ತೋರಿಸಿ ಸರ್. ಸರ್ ಫೋನ್ ಮಾಡಿ ವಾಯ್ಸ್ ರೆಕಾರ್ಡ್ ತೋರಿಸಿ ಸರ್. ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಂಗಿಲ್ಲ ಸರ್, ಅದು ಹೈಕೋರ್ಟ್ ರೂಲ್ಸ್ ಇದೆ ಸರ್. ಮತ್ತೆ ಹೆಂಗ್ ಸರ್ ನೀವು ಹೈಕೋರ್ಟ್ ರೂಲ್ಸ್ ಇದೆ ವಿತೌಟ್ ಎನಿ ನೀವು ಸರ್ ವಿತೌಟ್ ಎನಿ ಪರ್ಮಿಷನ್ ಯು ಕಾಂಟ್ ಎಂಟರ್ ದ ಪ್ರಿಮೈಸಸ್. ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಅದು ನಿಮ್ಗೆ ಗೊತ್ತಲ್ವಾ ಸರ್? ನಿಮ್ಗೆ ಗೊತ್ತು ಸರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನೀವೇ ಇದು ಮಾಡಬೇಡಿ ಸರ್. ಒಂದು ನಿಮಿಷ, ನಾನು ರೈಲ್ವೆ ಸ್ಟಾಫೇ, ನಾನು ಇರೋದು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿ ಸರ್. ನಾನು ರೈಲ್ವೆ ಸ್ಟಾಫೇ. ಗೊತ್ತು ಈ ಜಾಗದಲ್ಲಿ ಏನೆಲ್ಲ ಆಗಿದೆ ಅಂತ. ಇದರಲ್ಲಿ ಏನಾಗಿದ್ರೆ ಏನಿದ್ರಿ ನಾವು ಏನಾದ್ರು ತಪ್ಪು ಕೆಲಸ ಮಾಡ್ತಾ ಇದ್ದೀವಿ. ಅದೆಲ್ಲ ತಪ್ಪು ಕೆಲಸ ಇಲ್ಲ, ಇಲ್ಲಿ ಏನಾಗಿದೆ ನೀವು ಹೇಳಿ. ಪರ್ಮಿಷನ್ ಇಲ್ಲದ್ರೆ ಎಲ್ಲಾದ್ರೂ ನುಗ್ಬಿಡ್ತೀರಾ ಸರ್? ಅದೇ ನಾನು ಅವ್ರ ಕಂಪ್ಲೇಂಟ್ ಕೇವಲ 3 ತಿಂಗಳಿಗೆ ಸರ್ಕಾರ ಉಲ್ಟಾ ಹೊಡಿತಾ ಆ ಒಂದು ವಿಚಾರದಲ್ಲಿ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಾಣ್ತಾ ಇದ್ದಂತೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಕಿರಿಕನ್ನ ಕೂಡ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಘೋಷಣೆ ಮಾಡ್ತಾರೆ, ಡಿಸೆಂಬರ್ನಲ್ಲಿ ವಾಪಸ್ ಪಡೆದುಕೊಳ್ತಾರೆ. ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಜೀವ ವೈವಿಧ್ಯ ತಾಣದ ವಿಚಾರವಾಗಿ ನಾವು ಮಾತಾಡ್ತಾ ಇರೋದು. ಪಾರಂಪರಿಕ ತಾಣ ಆದೇಶ ಏಕಾಏಕಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಆದೇಶ ವಾಪಸ್ ಪಡಿತಾ ಇದ್ದಂತೆ JCBಗಳು ಅಖಾಡಕ್ಕಿಳಿದಿವೆ. ಪರ್ಮಿಷನ್ ಇದ್ರೆ ಒಳಗೆ ಬನ್ನಿ, ಆರಾಮಾಗಿ ಮಾಡ್ಕೊಳ್ಳಿ. ವಿತೌಟ್ ಪರ್ಮಿಷನ್ ಎಸ್ ಸರ್.